ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಫೆಬ್ರವರಿ 29 ಹಿಂದುಳಿದ ವರ್ಗಗಳ ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಸುದಿನ ಎಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಲ್ಜಿ ಆವನೂರು ಆಯೋಗದ ವರದಿಯ ನಂತರ ಕಾಂತರಾಜು ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಅಧಿಕೃತವಾಗಿ ಸ್ವೀಕರಿಸಿದ ದಿನ. ಆ ವರದಿ ಸ್ವೀಕರಿಸಿದ ನಂತರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಾದ ಬಹಳಷ್ಟು ಬೆಳವಣಿಗೆಗಳ ಸುತ್ತ ಒಂದು ನೋಟ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಪ್ರಮುಖ ಮಾಧ್ಯಮಗಳು, ಮಾಧ್ಯಮದ ಮುಖ್ಯಸ್ಥರು ಆಡಿರುವ ಮಾತುಗಳು, ತಲೆ ಬುಡವಿಲ್ಲದಂತೆ ವಿಶ್ಲೇಷಣೆ ಮಾಡಿರುವ ರೀತಿ, ಅದು ಜಾತಿಯ ಶ್ರೇಷ್ಠತೆಯನ್ನು ತೋರಿಸುತ್ತಾ ಅಥವಾ ಅವರ ಬೌದ್ಧಿಕ ಮಟ್ಟ ಮತ್ತಷ್ಟು ಕೆಳಗಿದೆ ಅನ್ನುವುದನ್ನ ಸೂಚನೆ ಕೊಡ್ತಾ ಇದೆಯಾ, ಅಥವಾ ನಾವು ಇರುವುದೇ ಹೀಗೆ ಅನ್ನುವ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ರವಾನಿಸಿದ ಅನ್ನುವುದರ ನಡುವೆ ಅಷ್ಟಕ್ಕೂ ಕಾಂತರಾಜು ಆಯೋಗದ ವರದಿಯ ವಸ್ತುಸ್ಥಿತಿ ಏನು? ಕಾಂತರಾಜು ಆಯೋಗದ ವರದಿಯ ಕುರಿತು ಆಡಳಿತ ಪಕ್ಷದ ಹಲವು ಶಾಸಕರು, ಹಿರಿಯರೆನಿಸಿಕೊಂಡವರು, 90 ವರ್ಷಕ್ಕೂ ಅಧಿಕವಾಗಿ ಸುಮಾರು 40-50 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಸೆಣಸಾಟವನ್ನು ಕಂಡಂತ ಒಬ್ಬ ಹಿರಿಯ ಮುತ್ಸದಿ ನಾಯಕರೊಬ್ರು ಹೇಳ್ತಾರೆ, ಕಸದ ಬುಟ್ಟಿಯಲ್ಲಿ ಇದ್ದಂತಹ ಒಂದು ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕರಿಸಿದೆ ಅನ್ನುವ ಕುಹಕದ ಮಾತುಗಳನ್ನ ಆಡ್ತಾರೆ. ಹಿಂದುಳಿದ ವರ್ಗಗಳಿಗೆ ಮಾಡುವ ಬಹುದೊಡ್ಡ ಅಪಮಾನ. ಸರ್ಕಾರದ ಭಾಗವಾಗಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸೇರಿದಂತೆ ಅನೇಕ ಸಚಿವರು, ಉಪಮುಖ್ಯಮಂತ್ರಿಗಳ ಆದಿಯಾಗಿ ಹಲವರು ವಿಭಿನ್ನ ರೀತಿಯ ವ್ಯಾಖ್ಯಾನ ನೀಡುತ್ತಿರುವುದರ ಬದಿಗೊತ್ತಿ ಕಾಂತರಾಜು ಆಯೋಗದ ವರದಿಯಲ್ಲಿ ಏನಿದೆ? ಅರೆಬೆಂದ ಮಡಿಕೆ ಅಂತ ಹೇಳ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು. ಹಾಗಾದ್ರೆ ನಿಜವಾಗಿಯೂ ಕೂಡ ಅದು ಅರೆಬೆಂದ ಮಡಿಕೆ ಅಂತೇಳಿ ಅದನ್ನು ಯಾರು ಓದಿದ್ದಾರೆ? 19ಕ್ಕೆ ಸರ್ಕಾರ ಸ್ವೀಕರಿಸಿದೆ, ಒಂದು ವರದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಯ್ತು, ಇಂತಿಂತ ಸಮುದಾಯಗಳು ಇಷ್ಟಿಷ್ಟು ಇದೆ ರಾಜ್ಯದಲ್ಲಿ. ಅಲ್ಲ ರೀ, 2:45 ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವರದಿ ಸಲ್ಲಿಸಿದ್ರು. ಹೌದು, ಅದರಿಂದ ವಿಧಾನಸೌಧದಿಂದ ಅವರು ಹೊರಬಂದು ಕೇವಲ 15 ನಿಮಿಷಕ್ಕೆ ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ SC 1,08,00,000, ಇಂಥ ಸಮುದಾಯ ಇಷ್ಟು, ಇಂಥ ಸಮುದಾಯ ಇಷ್ಟು, OBC ಇಷ್ಟು, ST ಇಷ್ಟು, ಇವ್ರಿಗೆಲ್ಲ ಯಾರು ವರದಿ ಲೀಕ್ ಮಾಡಿದ್ರು? ವಾಸ್ತವ ಸ್ಥಿತಿಗೆ ಬರೋಣ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆಯುತ್ತೆ. ಜನಗಣತಿಯನ್ನು ಈ ರಾಜ್ಯದ ಶಿಕ್ಷಕರು ಮಾಡ್ತಾರೆ. ಈಗ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಹೇಳುತ್ತಿರುವ ಜಾತಿ ಗಣತಿ, ಕಾಂತರಾಜ ಆಯೋಗದ ವರದಿ ಇದು ಜಾತಿ ಗಣತಿಯಲ್ಲ. ಜಾತಿ ಗಣತಿ ಮಾಡುವ ಅಧಿಕಾರ ಯಾವುದೇ ರಾಜ್ಯ ಸರ್ಕಾರಗಳಿಗಿಲ್ಲ ಎಂದು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಅಧಿಕಾರ ಇರುವುದು ಸಂಸತ್ತಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ. ಹಾಗಾದ್ರೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿದೆಯಾ? ಅದು ತಪ್ಪು ಕಲ್ಪನೆ. ಪ್ರಬಲ ಸಮುದಾಯಗಳನ್ನು, ಹಿಂದುಳಿದ ವರ್ಗಗಳ ಮೇಲೆ ಎತ್ತಿ ಕಟ್ಟುವ ಗೋಧಿ ಮೀಡಿಯಾಗಳ ವ್ಯವಸ್ಥಿತ ಷಡ್ಯಂತ್ರ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, 2015ರಲ್ಲಿ ಕಾಂತರಾಜು ನೇತೃತ್ವದಲ್ಲಿ ಇದು ಜಾತಿ ಗಣತಿಯಲ್ಲ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ. ಯಾರು ಈ ರಾಜ್ಯದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಈ ನಾಡಿನಲ್ಲಿ ಸಮುದಾಯಗಳ ಸ್ಥಿತಿಗತಿಗಳೇನಿದೆ ಆ ಎಲ್ಲ ದತ್ತಾಂಶಗಳು ಕಾಂತರಾಜು ಆಯೋಗದ ವರದಿಯಲ್ಲಿದೆ. ಸುಮಾರು 70 ವರ್ಷಗಳ ಕಾಲ ಸರ್ಕಾರದ ಯೋಜನೆಗಳನ್ನು, ಅನುದಾನವನ್ನು ಯಾವ ಸಮುದಾಯಗಳು ತಿಂದಿ ಕೊಬ್ಬಿ ಮೆರೆದಿವೆ, ಯಾವ ಸಮುದಾಯಗಳಿಗೆ ಸರ್ಕಾರದ ಯೋಜನೆಗಳು ಮುಟ್ಟಿಲ್ಲ ಅನ್ನುವ ನಿಖರವಾದ ಅಂಕಿಅಂಶಗಳು ಕಾಂತರಾಜು ಆಯೋಗದಲ್ಲಿದೆ. ಇದು ಹೊರಗಡೆ ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ SC ST OBC ವರ್ಗಗಳಿಗೆ ಒಂದ್ ರೀತಿ ಬಹುದೊಡ್ಡ ಬೂಸ್ಟರ್ ಡೋಸ್ ಆಗಿದ್ದು ಕೆಲಸ ಮಾಡಲಿದೆ. ಇದುವರೆಗೂ ಕೂಡ ಹಿಂದುಳಿದ ವರ್ಗಗಳಲ್ಲಿ ವಿಧಾನಸೌಧದ ಮೆಟ್ಟಿಲು ಹತ್ತದಂತಹ ಸಮುದಾಯಗಳಿವೆ. ರಾಜಕೀಯ ಪ್ರಾತಿನಿಧ್ಯ ಒತ್ತಟ್ಟಿಗಿರ್ಲಿ, ಶೈಕ್ಷಣಿಕವಾಗಿ MBBS ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಂಜಿನಿಯರಿಂಗ್ ಮಾಡಕ್ ಆಗ್ತಾ ಇಲ್ಲ, IIT ಈ ರೀತಿಯ ಉನ್ನತ ಸ್ಥಾನಗಳಿಗೆ ಆ ಸಮುದಾಯಗಳು ಕನಸು ಕೂಡ ಕಾಣಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈ ರಾಜ್ಯದಲ್ಲಿ ಸಮಾಜದ ಮುಖ್ಯ ವಾಹಿನಿಗಿಂದ ಅವು ದೂರ ಉಳಿದಿದೆ. ಆ ಸಮುದಾಯಗಳನ್ನು ಗುರುತಿಸಿ ಸಮಾಜದ ಮುಖ್ಯ ವಾಹಿನಿಗೆ ತರುವ ಸದುದ್ದೇಶದೊಂದಿಗೆ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2015ರಲ್ಲಿ 164 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಎಚ್ ಕಾಂತರಾಜ್ ಅವರಿಗೆ ವಹಿಸ್ತಾರೆ. ಈಗ ಆರೋಪಿಸುತ್ತಿರುವ ಮಾಧ್ಯಮಗಳ ಆದಿಯಾಗಿ ವಿರೋಧ ಪಕ್ಷದ ನಾಯಕರಿಗೆ ಈ ನಾಡಿನಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ ರೀ, ಹಿಂದುಳಿದ ವರ್ಗದವ್ರ ಮನೆಗೆ ಬಂದಿದ್ದಾರೆ, SC ಗಳ ಮನೆಗೆ ಬಂದಿದ್ದಾರೆ, ST ಗಳ ಮನೆಗೆ ಬಂದಿದ್ದಾರೆ, OBC ಗಳ ಮನೆಗೆ ಬಂದಿದ್ದಾರೆ, ಅಲ್ಪಸಂಖ್ಯಾತರ ಮನೆಗೆ ಬಂದಿದ್ದಾರೆ, ಅಲೆಮಾರಿಗಳ ಮನೆಗೆ ಬಂದಿದ್ದಾರೆ. ಈ ರಾಜ್ಯದ 2 ಪ್ರಬಲ ಸಮುದಾಯಗಳಾದ ವೀರಶೈವ ಲಿಂಗಾಯತ ಸಮುದಾಯಗಳ ಮನೆಗೆ ಮಾತ್ರ ಏಕೆ ಹೋಗಿಲ್ಲ? ಒಕ್ಕಲಿಗ ಸಮುದಾಯದ ಮನೆಗಳಿಗೆ ಮಾತ್ರ ಏಕೆ ಹೋಗಿಲ್ಲ? ಈ 2 ಸಮುದಾಯಗಳ ಮನೆಗೆ ಜನಗಣತಿ ಮಾಡುವ ಶಿಕ್ಷಕರೇ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನು ಅವರೇ ಮಾಡಿದ್ದಾರೆ, ಅವರೇ ಏಕೆ ಹೋಗಿಲ್ಲ? ಒಂದು ವಿಚಾರ ಇರ್ಲಿ, ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಕರ ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯದವರು ಮತ್ತು ವೀರಶೈವ ಲಿಂಗಾಯತ ಸಮುದಾಯದವರೇ 60% ಹಾಗಾದ್ರೆ ಈ ಸಮುದಾಯಗಳ ಶಿಕ್ಷಕರ ಮೇಲೆ ಆರೋಪ ಹೊರಿಸೋಣವಾ? ಇದು ಸರ್ಕಾರದ ಬೇಜವಾಬ್ದಾರಿನ? ಒಂದು ವೇಳೆ ಈ ಶಿಕ್ಷಕರೇ ಹೋಗಿಲ್ಲ ಎಂದಾದ್ರೆ ಆ ಶಿಕ್ಷಕರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕಾನೂನು ಕ್ರಮ ಜರುಗಿಸಬೇಕೋ ಬೇಡವೋ? ಈ ಬಗ್ಗೆ ಪ್ರಶ್ನೆ ಎತ್ತುವವರು ಯಾರು? ಯಾಕೆ ಎಲ್ಲದಕ್ಕೂ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಿ? ಇನ್ನೂ ಮುಂದುವರಿದು ಈ ನಾಡಿನ ಹೆಸರಾಂತ ಪತ್ರಕರ್ತರೊಬ್ರು, ಹಿರಿಯ ಪತ್ರಕರ್ತರೊಬ್ರು, ಪಬ್ಲಿಕ್ ಟಿವಿಯ HR ರಂಗನಾಥ್ ಅವರು ಪ್ರೈಮ್ ನ್ಯೂಸ್ ಅಲ್ಲಿ ಬಂದ್ ಹೇಳ್ತಾರೆ, ಬಿಗ್ ಬುಲೆಟಿನ್ ಅಂತ, ನಾಡಿನ ಹೆಸರಾಂತ ಒಂದು ಶೋ ಅದು ಪಬ್ಲಿಕ್ ಟಿವಿಯಲ್ಲಿ. ಅವ್ರು ಬಂದ್ ಹೇಳ್ತಾರೆ, ಇದು ಬಹಳಷ್ಟು ಆರೋಪಗಳಿಂದ ಕೂಡಿದೆ, ಇದನ್ನ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಕೊಳ್ಬಾರ್ದು ಅಂತೇಳಿ ಅವರು ಪರೋಕ್ಷವಾಗಿ ಹೇಳ್ತಾರೆ. 165 ಕೋಟಿ ಅಥವಾ 164 ಕೋಟಿ ಖರ್ಚಾಗಿದೆಯಲ್ಲ, ಎಂತೆಂಥದಕ್ಕೋ ಸರ್ಕಾರ ದುಂದು ವೆಚ್ಚ ಮಾಡುತ್ತೆ, ಅನಪೇಕ್ಷಿತ ವೆಚ್ಚ ಮಾಡುತ್ತೆ, ಕ್ಯಾಬಿನೆಟ್ ರ್ಯಾಂಕ್ಗಳನ್ನ ಕೊಟ್ಟು. ಇದು ಹೋದ್ರೆ ಹೋಗ್ಲಿ, ಹೊಸದಾಗಿ ಒಂದು ಸರ್ವೆನೆ ಮಾಡಿಬಿಡ್ಲಿ, ಜನಗಣತಿ ರೀತಿಯಲ್ಲಿ ಜಾತಿ ಗಣತಿಯನ್ನು ಒಂದು ಆಯೋಗ ರಚನೆ ಮಾಡಿ ಅದಕ್ಕೆ ಎಲ್ಲ ಜಾತಿಗಳ ಅಧಿಕಾರಿಗಳನ್ನ ಆ ಒಂದು ಆಯೋಗದಲ್ಲಿ ಅಡಾಪ್ಟ್ ಮಾಡಿಕೊಂಡು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, PWD ಇಲಾಖೆ ಮತ್ತು ಇತರ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಸೇರಿಸ್ಕೊಂಡು ಅವರೇ ಮನೆಗಳಿಗೆ ಹೋಗಿ ಸರ್ವೆ ಮಾಡ್ಕೊಂಡು ಬಂದ್ಬಿಡ್ಲಿ. ಒಂದು 6 ತಿಂಗಳು ಟೈಮ್ ತಗೊಳುತ್ತೆ. 2018ರಲ್ಲೇ ವರದಿ ರೆಡಿ ಆಗಿತ್ತು, ಇಲ್ಲಿವರೆಗೂ ತಗೊಳಕ್ ಆಗ್ಲಿಲ್ಲ. ಈಗ ತಗೊಂಡ್ರೆ ತಪ್ಪೇನಿದೆ? ಇನ್ನೊಂದು 6 ತಿಂಗಳು. ಒಬ್ಬ ಜವಾಬ್ದಾರಿಯುತ ಮಾಧ್ಯಮ ರಂಗದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ ಓರ್ವ ವ್ಯಕ್ತಿ, ಹಿರಿಯ ಪತ್ರಕರ್ತರೊಬ್ರು ರಂಗನಾಥ್ ಅವರು, ಅವ್ರ ಬಗ್ಗೆ ಅಪಾರವಾದಂತಹ ಗೌರವವಿದೆ. ಅವ್ರು ಹೇಳ್ತಾರೆ, ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇಂದಿಗೂ ಕೂಡ ಧ್ವನಿ ಇಲ್ಲದ ಸಮುದಾಯಗಳ ಪರವಾಗಿ ಧ್ವನಿಯಾಗಬೇಕಾಗಿದ್ದ ಸಂವಿಧಾನದ 4ನೇ ಅನಧಿಕೃತ ಅಂಗ ಎಂದು ಕರೆಯಲ್ಪಡುವ ಮಾಧ್ಯಮ ರಂಗದ ಒಬ್ಬ ಮುಖ್ಯಸ್ಥನಾಗಿ ಹಿಂದುಳಿದ ವರ್ಗ ಇರೋದು ಹಿಂದುಳಿದ ವರ್ಗಗಳ ಹಿತಾಸಕ್ತಿ ಕಾಪಾಡುವುದಕ್ಕೆ, ಅದು ಜಾತಿ ಗಣತಿ ಮಾಡಲು ಅಲ್ಲ ಅಂತ ಹೇಳ್ತೇನೆ. ಅಲ್ಲ ಸ್ವಾಮಿ, ನಿಮಗೆ ಜಾತಿ ಗಣತಿ ಅಂತ ಹೇಳಿದವರಾದ್ರೂ ಯಾರು? ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ, ಇದು ಜಾತಿ ಗಣತಿ ಅಲ್ಲ. ಆದ್ರೂ ಕೂಡ ಮಾಧ್ಯಮಗಳ ಆದಿಯಾಗಿ ವಿರೋಧ ಪಕ್ಷಗಳು ಒಂದು ನರೇಟಿವ್ ಸೆಟ್ ಮಾಡ್ತಾ ಇದೆ, ಇದು ಜಾತಿ ಗಣತಿ, ಜಾತಿಯ ಭೂತವನ್ನು ನಾಡಿನಲ್ಲಿ ಹಬ್ಬಿಸ್ತಾ ಇವೆ ಮಾಧ್ಯಮಗಳು. ಒಂದು ಬದ್ಧತೆ ಬೇಡವಾ ರಂಗನಾಥ್ ಅವರಿಗೆ? ಇನ್ನೂ ಮುಂದುವರೆದು ಹೇಳ್ತಾರೆ ಅವರು, ಅಂದ್ರೆ ರಂಗನಾಥ್ ಅವರು ಒಬ್ಬ ಹಿರಿಯ ಪತ್ರಕರ್ತರಿದ್ದಾರೆ. ಯಾಕಂದ್ರೆ ಅವರ ಪತ್ರಿಕಾ ರಂಗದ ಅವಧಿಯಷ್ಟು ನಮಗೆ ವಯಸ್ಸು ಕೂಡ ಆಗಿಲ್ಲ. ಅಂತಹ ಒಬ್ಬ ಹಿರಿಯ ಪತ್ರಕರ್ತರು ಈ ರೀತಿ ಮಾತನಾಡುತ್ತಿರುವುದು, ಅದು ಕೂಡ ಇನ್ನು ಕಾಂತರಾಜು ಆಯೋಗದ ವರದಿನ ಸರ್ಕಾರ ಸ್ವೀಕರಿಸಿದೆ ಅಷ್ಟೇ, ವರದಿಯನ್ನು ಇನ್ನೂ ಒಪ್ಪಿಕೊಂಡಿಲ್ಲ, ಮಂಡಿಸಿಲ್ಲ. ವರದಿ ಇನ್ನು ಬಹಿರಂಗವಾಗಿಲ್ಲ, ವರದಿಯಲ್ಲಿರುವ ಅಂಶಗಳು ಏನು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಮುಂದುವರೆದು ಅವರೇ ಹೇಳ್ತಾರೆ, ಸೋರಿಕೆಯಾಗಿರುವ ಮಾಹಿತಿ ಅನ್ವಯ ಅಂತ ಹೇಳ್ತಾರೆ. ಹಾಗಾದ್ರೆ ಸೋರಿಕೆಯಾಗಿರುವ ಮಾಹಿತಿ ಯಾರಿಗೆ ಸೋರಿಕೆ ಆಯ್ತು? ಯಾರು ಸೋರಿಕೆ ಮಾಡಿದ್ರು? ಏನಾದ್ರು ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರ್, ಪವರ್ ಟಿವಿಯ ಚಂದನ್ ಶರ್ಮಾ, ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಮತ್ತು ಅವರ ಮಾಧ್ಯಮ ಮಿತ್ರ ಏನಾದ್ರು ಈ ಕಾಂತರಾಜು ಆಯೋಗದ ವರದಿ ಒಳಗಡೆ ಏನಾದ್ರು ಹೋಗಿ ಹೆಕ್ಕಿ ಈ ಮಾಹಿತಿಗಳನ್ನ ಕದ್ದು ತಂದ್ರ? ಇವ್ರಿಗೆ ಲೀಕ್ ಮಾಡಿದವರಾದ್ರೂ ಯಾರು? ಅವ್ರ ಮೇಲೆ ಗೌಪ್ಯತಾ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಬೇಕಾ ಬೇಡವಾ? ಇವ್ರಿಗೆ ಯಾವ ನೈತಿಕತೆ ಇದೆ ರೀ? ಒಂದು ವರದಿನ ರಾಜ್ಯ ಸರ್ಕಾರ ಸ್ವೀಕರಿಸಿದೆ, ಅದರ ಸಾಧಕ ಬಾಧಕಗಳನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ಬೇಕಿದೆ, ಚರ್ಚೆ ಆದ್ಮೇಲೆ ಒಪ್ಪಬೇಕೋ ಬೇಡವೋ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ಲಿದೆ, ಕ್ಯಾಬಿನೆಟ್ ನಿರ್ಧಾರ ಮಾಡ್ಲಿದೆ. ಏನ್ ಇವರೆಲ್ಲ ಸರ್ವಾಧಿಕಾರಿಗಳ? ಮಾಧ್ಯಮಗಳು ರೂಲ್ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರನ? ಮಾಧ್ಯಮಗಳು ಹೇಳಿದಂತೆನೇ ನಡಿಬೇಕಾ? ಅವೈಜ್ಞಾನಿಕ ಅಂತ ಹೇಳ್ತಾರೆ. ವೈಜ್ಞಾನಿಕಕ್ಕೂ ಅವೈಜ್ಞಾನಿಕಕ್ಕೂ ಇರುವ ವ್ಯತ್ಯಾಸ ಏನು? ಹಾಗಾದ್ರೆ ವೈಜ್ಞಾನಿಕ ಆಧಾರದಲ್ಲಿಯೇ ಈ ಸರ್ವೆ ನಡಿಬೇಕು ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಅವೈಜ್ಞಾನಿಕವಾಗಿ ಈ ಸರ್ವೆ ನಡೆದಿದೆ ಅನ್ನೋದಾದ್ರೆ ಅದಕ್ಕೆ ಕಾರಣಗಳು ಕೊಡ್ರಿ.
ಯಾಕೆ ರಾಜ್ಯದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರ ಕಾರ್ಯಕರ್ತರ ಮನೆಗಳಿಗೆ ಏಕೆ ಶಿಕ್ಷಕರು ಹೋಗಿಲ್ಲ? ಇದಕ್ಕೆ ಆನ್ಸರ್ ಮಾಡ್ಬೇಕೋ ಬೇಡವಾ ಇವರು? ಯಾಕೆ ಎರಡು ಸಮುದಾಯಗಳ ಮನೆಗೆ ಹೋಗಿಲ್ಲ? ಬೇರೆ ಬೇರೆ ಸಮುದಾಯಗಳ ಮನೆಗೆ ಹೇಗೆ ಹೋದ್ರು? ಅವ್ರ ಅಡ್ರೆಸ್ ಇವ್ರಿಗೆ ಯಾರು ಕೊಟ್ರು? ಒಬ್ಬ ಶಿಕ್ಷಕ, ಈಗಿರುವ ಮಾಹಿತಿ ಪ್ರಕಾರ 70 ರಿಂದ 150 ಮನೆಗಳನ್ನು ಮಾತ್ರ ಒಬ್ಬ ಶಿಕ್ಷಕ ಮಾಡಿದ್ದಾನೆ. ಅದ್ರ ಮೇಲೆ ಇನ್ನೊಬ್ಬ ಸೂಪರ್ವೈಸರ್ ಮೇಲೆ ಇನ್ನೊಬ್ಬ ಸೂಪರ್ವೈಸರ್. ಈ ರೀತಿ ಜಾತಿ ಗಣತಿ ಅಂತ ಹೇಳುತ್ತಿರುವ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಗಣತಿ ವೈಜ್ಞಾನಿಕವಾಗಿಯೇ ನಡೆದಿದೆ. ಅವೈಜ್ಞಾನಿಕ ಎಂದು ಹೇಳಿ ಈ ರಾಜಕಾರಣಿಗಳನ್ನ ಯಾಕೆ ಚೂ ಬಿಡ್ತಾ ಇದ್ದಾರೆ? ಇದರಲ್ಲಿ ಮಾಧ್ಯಮಗಳ ಹಿತಾಸಕ್ತಿ ಏನು? ಯಾಕೆ ಮಾಧ್ಯಮಗಳು ಒಡೆದಾಡುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ? 2015ರಲ್ಲಿ ಕಾಂತರಾಜು ಆಯೋಗದ ವರದಿಗೆ ಆದೇಶ ಆಗಿ 2018ರಲ್ಲಿ ಪೂರ್ಣವಾಗುತ್ತೆ. ಕೆಲವು ತಾಂತ್ರಿಕ ಕಾರಣದಿಂದ ಮೊನ್ನೆ 29ಕ್ಕೆ ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಈ ಆಯೋಗದ ವರದಿ 5 ವರ್ಷ 6 ವರ್ಷ ಡಿಲೇ ಆಯ್ತು. 1.5 ಕೋಟಿ 1 ಕೋಟಿ ಅಥವಾ 84 ಲಕ್ಷ ಜನರ ಕ್ಯಾಲ್ಕುಲೇಷನ್ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತೇಳಿ ಆರೋಪಿಸುವ ಮಾಧ್ಯಮಗಳೇ 1931ರ ಜಾತಿ ಗಣತಿಯನ್ನು ಒಪ್ಪಿಕೊಳ್ಳುವ ನೀವು 2018ರ ಜಾತಿ ಗಣತಿಯನ್ನು ಏಕೆ ಒಪ್ಪಿಕೊಳ್ತಾ ಇಲ್ಲ? ನಿಮ್ಮ ಮನಸ್ಥಿತಿ ಏನು? ನಿಮ್ಮ ಹಿಡನ್ ಅಜೆಂಡಾ ಏನು? ಯಾರನ್ನು ಮೆಚ್ಚಿಸಲಿಕ್ಕೆ ನೀವು ಮಾಧ್ಯಮದಲ್ಲಿ ಕೂತ್ಕೊಂಡಿದ್ದೀರಿ? ಆ ಕ್ಷೇತ್ರದಲ್ಲಿ ಇದ್ದೀರಿ ನೀವು. ವೈಜ್ಞಾನಿಕವಾಗಿ ನಡಿಬೇಕು ಅಂತಂದ್ರೆ ಅದಕ್ಕಿರುವ ಮಾನದಂಡಗಳೇನು? ಅದಕ್ಕಿರುವ ಅರ್ಹತೆಗಳೇನು? ಹಾಗಾದ್ರೆ ಶೋಷಿತ ಸಮುದಾಯಗಳಲ್ಲಿ ಕೂಡ ಬಹುದೊಡ್ಡ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗಾದ್ರೆ ಪಬ್ಲಿಕ್ ಟಿವಿಯ HR ರಂಗನಾಥ್, ಏಷ್ಯಾನೆಟ್ ಸುವರ್ಣ ಟಿವಿಯ ಅಜಿತ್ ಹನ್ಮಕ್ಕನವರು, ಪವರ್ ಟಿವಿಯ ಚಂದನ್ ಶರ್ಮಾ ಮತ್ತೆ ಇನ್ನಿತರ ಮಾಧ್ಯಮದ ಪ್ರಮುಖರ ನೇತೃತ್ವದಲ್ಲಿಯೇ ಒಂದು ಕಮಿಟಿ ರಚನೆ ಆಗ್ಲಿ, ಅವರೇ ಮನೆಗಳಿಗೂ ಹೋಗ್ಲಿ, ಅವರೇ ಸರ್ವೆ ಮಾಡ್ಕೊಂಡ್ ಬರ್ಲಿ, ಅವರೇ ದತ್ತಾಂಶನ ಕಲೆಕ್ಟ್ ಮಾಡ್ಲಿ. ಒಂದು 3 ತಿಂಗಳು 6 ತಿಂಗಳು ಬೇಡ, 1 ವರ್ಷ ಟೈಮ್ ತಗೊಳ್ರಿ. ನೀವೇ ಸರ್ಕಾರಕ್ಕೆ ವರದಿ ಕೊಡ್ರಿ. ನಿಮಗಿರುವ ಸೋರ್ಸ್ ಪ್ರಕಾರ, ನಿಮಗಿರುವ ನೆಟ್ವರ್ಕ್ ಪ್ರಕಾರ 2-3 ತಿಂಗಳಲ್ಲೇ ನೀವು ಮಾಡುವ ಸಾಮರ್ಥ್ಯ ನಿಮ್ಮೆಲ್ಲ ಮಾಧ್ಯಮಗಳಿಗಿದೆ. ನೀವೇ ಇದನ್ನು ಸರ್ಕಾರಕ್ಕೆ ಕೊಟ್ಟುಬಿಡಿ, ಚಾಲೆಂಜ್ ಹಾಕಿ ಬೇಕಾದ್ರೆ. ಆದ್ರೆ ಅದನ್ನು ಮಾಡುವುದು ಬಿಟ್ಟು ಸಮಾಜದಲ್ಲಿರ್ತಕ್ಕಂಥ ಶಾಂತಿಯನ್ನು ಕದಡುವ ಕುತಂತ್ರನ ಮಾಧ್ಯಮ ಅನ್ನುವ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿ ಮಾತನಾಡುತ್ತಿರುವುದು ನಿಮ್ಮ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ. ಕಾಂತರಾಜು ಆಯೋಗದ ವರದಿ ಅವೈಜ್ಞಾನಿಕ, ಓಕೆ, ನಿಮ್ ಪ್ರಕಾರನೇ ಒಪ್ಪಿಕೊಳ್ಳೋಣ. 1960ರಲ್ಲಿ ನಾಗನಗೌಡ ಆಯೋಗದ ವರದಿ ಏನಾಯ್ತು? 1970ರಲ್ಲಿ LG ಆವನೂರು ಆಯೋಗದ ವರದಿ ಏನಾಯ್ತು? ಅದಾದ್ಮೇಲೆ 1983ರಲ್ಲಿ ವೆಂಕಟಸ್ವಾಮಿ ಆಯೋಗದ ವರದಿ ಏನಾಯ್ತು? ಅದಾದ್ಮೇಲೆ 1990ರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಏನಾಯ್ತು? ಎಲ್ಲ ವರದಿಗಳು ಅವೈಜ್ಞಾನಿಕ. 2 ಪ್ರಬಲ ಸಮುದಾಯಗಳು, ಮಾಧ್ಯಮಗಳು, ಇದು ಕಾಂತರಾಜು ವರದಿಗೆ ಮಾತ್ರ ಸೀಮಿತವಾದ ಮಾತು ಅಲ್ಲ, ಅದಕ್ಕೆ ಸೀಮಿತವಾದ ಶೀರ್ಷಿಕೆಯೂ ಅಲ್ಲ. ಅಂದಿನಿಂದ ಇಲ್ಲಿಯವರೆಗೆ ರಾಜ್ಯದಲ್ಲಿ ಬಂದ ಸುಮಾರು 4-5 ಆಯೋಗಗಳ ವರದಿಯೂ ಕೂಡ ಅವೈಜ್ಞಾನಿಕ ಎನ್ನುವ ಟ್ಯಾಗ್ ಲೈನ್ ಹಚ್ಚಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶೋಷಿತ, ಹಿಂದುಳಿದ, ದಲಿತ, ದಮನಿತ ಸಮುದಾಯಗಳಿಗೆ ಸಿಗಬೇಕಾದಂತಹ ಹಕ್ಕುಗಳನ್ನು ಕಸಿದಂತಹ ಮತ್ತು ಕಸಿಲಿಕ್ಕೆ ಒಂದು ಪೂರಕವಾದಂತಹ ವಾತಾವರಣ ಸೃಷ್ಟಿಸಿದ ಕೀರ್ತಿ, ಕುಖ್ಯಾತಿ ಮಾಧ್ಯಮಗಳಿಗೆ ಸಲ್ಲುತ್ತೆ. LG ಆವನೂರು ಆಯೋಗದ ವರದಿಯನ್ನು ಸದನದ ಒಳಗೆ ಹರಿದ್ರು, ಬೆಂಕಿ ಹಚ್ಚಿ ಸುಟ್ರು ಬಾಲ್ಕಿಯ ಭೀಮಣ್ಣ ಖಂಡೆ ಅನ್ನುವ ಶಾಸಕ. ಇವತ್ತು ಕಾಂತರಾಜು ಆಯೋಗದ ವರದಿಯನ್ನು ಕೂಡ ತಿಪ್ಪೆಯಲ್ಲಿ ಬಿದ್ದಿರುವ ಕಸಕ್ಕೆ ಹೋಲಿಸ್ತಾ ಇದ್ದಾರೆ. ಶೋಷಿತ, ಹಿಂದುಳಿದ, ದಲಿತ ಸಮುದಾಯಗಳ ಬೈಬಲ್ ಅದು. ಶೋಷಿತ, ಹಿಂದುಳಿದ ಸಮುದಾಯಗಳ ಭಗವದ್ಗೀತೆ ಅದು. ಶೋಷಿತ, ಹಿಂದುಳಿದ ಸಮುದಾಯಗಳ ಸಂವಿಧಾನ ಅದು. ಅಂತಹ ಒಂದು ವರದಿಯನ್ನ ಇವರು ಕಾಲ ಕಸಕ್ಕಿಂತ ಕೀಳಾಗಿ ನೋಡ್ತಾ ಇದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇವರು ಸ್ಥಾಪಿಸಿರತಕ್ಕಂತಹ ಸ್ಥಾಪಿತ ಅಧಿಕಾರ ಎಲ್ಲಾದ್ರೂ ಕೈ ತಪ್ಪುತ್ತಾ ಅನ್ನುವ ಭೀತಿಯಲ್ಲಿದ್ದಾರ ಇವರೆಲ್ಲ. ಉತ್ತರಕ್ಕೆ ಹೋದ್ರೆ ಒಂದು ಸಮುದಾಯ, ದಕ್ಷಿಣಕ್ಕೆ ಬಂದ್ರೆ ಒಂದು ಸಮುದಾಯ. ಈ 2 ಸಮುದಾಯಗಳ ನಡುವೆ ಜನಸಂಖ್ಯೆ ಇದ್ರೂ ಕೂಡ ಧ್ವನಿ ಇಲ್ಲದೆ ನರಳುತ್ತಿರುವ ಕರ್ನಾಟಕ ರಾಜ್ಯದ ಶೋಷಿತ, ಹಿಂದುಳಿದ, ದಲಿತ ಸಮುದಾಯಗಳ ಪರ ಯಾರು ಸದನದ ಒಳಗೆ ಮತ್ತು ಸದನದ ಹೊರಗೆ ಗಟ್ಟಿ ಧ್ವನಿಯಲ್ಲಿ ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ದಾರೆ, ಅವರಿಗಾದಂತಹ ದೌರ್ಜನ್ಯಗಳ ವಿರುದ್ಧ ಯಾರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದಾರೆ, ಯಾಕೆ ಅವರು ಈ ಸಂವಿಧಾನದ ಅಡಿಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಬದುಕುವ ಹಕ್ಕಿಲ್ಲವೇ? ಹಾಗಾದ್ರೆ ಮಾಧ್ಯಮಗಳು ಮತ್ತು ಈ 2 ಸಮುದಾಯಗಳು ಯಾವ ವರದಿಯನ್ನು ವೈಜ್ಞಾನಿಕ ಎಂದೇಳಿ ಮನಪೂರ್ವಕವಾಗಿ
ಯಾವ ವರದಿಯನ್ನು ಸ್ವೀಕರಿಸುವ ಒಂದೇ ಒಂದು ನಿದರ್ಶನ ತೋರಿಸಲಿ. ಎಲ್ಲ ಹಿಂದುಳಿದ ದಲಿತ ಶೋಷಿತ ಸಮುದಾಯಗಳು ಒಟ್ಟಿಗೆ ನಿಂತುಕೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಕಾಂತರಾಜ ಆಯೋಗದ ವರದಿಯನ್ನು ತಿರಸ್ಕರಿಸಿ ಎಂದು ಪ್ರತಿಭಟಿಸೋಣ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು ಹೇಳಿ, ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು ಅವರು ಹೇಳಿ, ಪ್ರಬಲ ಸಮುದಾಯದ ಮಠಾಧೀಶರು ಕೂಡ ಇವತ್ತು ಆದಿ ಬೀದಿಯಲ್ಲಿ ಬಂದು ಮಾತಾಡ್ತಿರುವುದು ಎಲ್ಲೋ ಒಂದು ಕಡೆ ಕಾಷಾಯಧಾರಿಗಳಾಗಿ ಹಿಂದೂ ಧರ್ಮವನ್ನು, ಈ ಸಮುದಾಯಗಳಲ್ಲಿರ್ತಕ್ಕಂತಹ ಅಸಮಾನತೆಯನ್ನು, ಕಂದಾಚಾರವನ್ನು, ಮೌಢ್ಯತೆಯನ್ನು ಇವನ್ನೆಲ್ಲ ತೊಡೆದು ಹಾಕಿ ಅಣ್ಣ ಬಸವಣ್ಣನವರು ಕಂಡಂತಹ ಸಮಾಜದ ಕನಸಿಗೆ ನೀರೆರೆಯಬೇಕಾಗಿತ್ತು, ಬೀಜ ಬಿತ್ತಬೇಕಾಗಿತ್ತು. ಅದನ್ನು ಮಾಡದೆ ಜಾತಿಯ ಶ್ರೇಷ್ಠತೆಗೆ ವ್ಯಸನಮಗ್ನರಾಗಿ ಈ ಸಮಾಜದಲ್ಲಿರ್ತಕ್ಕಂತಹ ಅಧಿಕಾರ ವಂಚಿತ ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ ಮತ್ತಷ್ಟು ಮುಖ್ಯವಾಹಿನಿಗೆ ಬರದಂತೆ ತಳ್ಳುತ್ತಿರುವುದು ಅಣ್ಣ ಬಸವಣ್ಣನವರ ಸಮಾಜದ ಕನಸಿಗೆ ಮಾಡುವ ಬಹುದೊಡ್ಡ ದ್ರೋಹ. ವಿಶ್ವ ಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ ಕೆ.ವಿ. ಪುಟ್ಟಪ್ಪನವರಿಗೆ ಮಾಡಿದ ಬಹುದೊಡ್ಡ ದ್ರೋಹ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದಂತಹ ಒಂದೇ ಮತ, ಒಂದೇ ಜಾತಿ, ಒಂದೇ ಧರ್ಮ ಎನ್ನುವ ಬಹುಶ್ರೇಷ್ಠ ತತ್ವಕ್ಕೆ ಮಾಡುವ ಬಹುದೊಡ್ಡ ದ್ರೋಹ. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ಹೇಳಿದ ಸಂತ ಕನಕದಾಸನಿಗೆ ಮಾಡುವ ಬಹುದೊಡ್ಡ ದ್ರೋಹ. ಹಾಗಾದ್ರೆ ಈ ಎಲ್ಲ ಕಾಷಾಯಧಾರಿಗಳು ಯಾವ ತತ್ವದ ಆಧಾರದಲ್ಲಿ ನಡೀತಾ ಇದ್ದಾರೆ? ಯಾವ ಧರ್ಮ ದೀಕ್ಷೆಯಲ್ಲಿ ನಡೀತಾ ಇದ್ದಾರೆ? ಇವರು ಧರ್ಮ ಬೋಧನೆ ಮಾಡ್ತಾ ಇದ್ದಾರಾ? ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆದಂತಹ ಛಾಪು ಮೂಡಿಸಿದ ಮಠಗಳು ಇರುವ ಈ ನಾಡಿನಲ್ಲಿ ಅಂತಹ ಒಂದು ದೊಡ್ಡ ಮಠದ ಪರಂಪರೆಯ ಒಬ್ಬ ಶ್ರೀಗಳು ಕೂಡ ಹೇಳ್ತಾ ಇರೋದು, ಯಾರು ನನ್ನನ್ನು ಭೇಟಿಯಾಗ್ಲಿಲ್ಲ, ಸ್ವಾಮೀಜಿಗಳೇ ನಿಮ್ಮ ಜಾತಿ ಯಾವುದು ಅಂತ ಕೇಳಲಿಲ್ಲ ಅಂತ ಹೇಳುತ್ತಿರುವುದು, ಕಾಷಾಯವನ್ನು ಧರಿಸಿ ಆ ಒಂದು ಪವಿತ್ರ ಬಟ್ಟೆಗೆ ಮಾಡುತ್ತಿರ್ತಕ್ಕಂಥ ಬಹುದೊಡ್ಡ ದ್ರೋಹ, ವಂಚನೆ. ಹಾಗಾದ್ರೆ ಈ ಸಮುದಾಯಗಳಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಲಿಷ್ಠವಾದಂತಹ ಸಮುದಾಯಗಳು ನಿಮ್ಮ ಸಹೋದರ ಸಮುದಾಯಗಳೆಂದು ಭಾವಿಸಿ, ನಿಮ್ಮ ನೆರೆಹೊರೆಯವರೆಂದು ಭಾವಿಸಿ ಅವರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ತರುವ ಗುರುತರವಾದಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ದೇವರಾಜ ಅರಸು, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಧರ್ಮಸಿಂಗ್, ಸಿದ್ದರಾಮಯ್ಯ ಈ ಒಂದು 4-5 ಜನ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ನೀವಿಬ್ಬರೇ ರಾಜ್ಯವನ್ನು 40ರಿಂದ 50-60 ವರ್ಷಗಳ ಆಳ್ವಿಕೆ ನಡೆಸಿರೋದು. ಈಗಲೂ ಕೂಡ ಆ ಸಮುದಾಯಗಳ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಆರೋಗ್ಯ ಸ್ಥಿತಿಗತಿಗಳು ಇನ್ನೂ ಶೋಚನೀಯ ಸ್ಥಿತಿಯಲ್ಲಿದೆ ಅಂದರೆ ಅದಕ್ಕೆ ನೀವು ಕೂಡ ಜವಾಬ್ದಾರರು ಎನ್ನುವುದನ್ನು ಮರೆಯಬೇಡಿ. ಈಗಲೂ ಕೂಡ ಅಣ್ಣ ಬಸವಣ್ಣನವರ ಸಮಾಜದ ಕನಸಿಗೆ ನಾವೆಲ್ಲ ಮೆರಗು ನೀಡೋಣ. ರಾಷ್ಟ್ರಕವಿ ಡಾಕ್ಟರ್ ಕೆ.ವಿ. ಪುಟ್ಟಪ್ಪನವರ ವಿಶ್ವ ಮಾನವ ಸಂದೇಶ ಸಾರೋಣ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವೆಲ್ಲ ಗುಲಾಬಿಗಳು, ಮಲ್ಲಿಗೆಗಳು, ಸೇವಂತಿಗೆ ಹೂವುಗಳಾಗಿ ಹರಳಿ ಈ ನಾಡಿನ ಅಭಿವೃದ್ಧಿಯಲ್ಲಿ, ಈ ನಾಡಿನ ಐಕ್ಯತೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ಆ ಮೂಲಕ ಸಮಾಜವನ್ನು ಕಟ್ಟೋಣ ಎನ್ನುವ ಮನೋಭಾವನೆಯನ್ನು ರೂಢಿಸಿಕೊಳ್ಳಬೇಕಾಗಿದ್ದಂತಹ ಬಲಿಷ್ಠ ಸಮುದಾಯಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ ಶೋಷಿತ ಸಮುದಾಯಗಳ ಮೇಲೆ ಮತ್ತಷ್ಟು ದಬ್ಬಾಳಿಕೆ ಮಾಡ್ತಾ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹುದೊಡ್ಡ ಮಾರಕ. ಆ ಸಮುದಾಯಗಳಲ್ಲಿರ್ತಕ್ಕಂತಹ ಬಡವರನ್ನಾದ್ರೂ ಇವರು ಮೇಲೆತ್ತುತ್ತಾ ಇದ್ದಾರ? ಅದು ಮಾಡ್ತಾ ಇಲ್ಲ. ಸಮುದಾಯದ ಗುರಾಣಿಯನ್ನಿಡಿದು 1-2-3 ಕುಟುಂಬಗಳು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಮತ್ತಷ್ಟು ಬಲಿಷ್ಠರಾಗಿದ್ದಾರೆ. ಆ ಸಮುದಾಯಗಳಲ್ಲಿರ್ತಕ್ಕಂಥ ತಳಮಟ್ಟದ ನಾಗರಿಕರ ಕಷ್ಟ ಕಾರ್ಪಣ್ಯಗಳಿಗೆ ಈ 3 ಕುಟುಂಬಗಳೇನಾದ್ರೂ ಸ್ಪಂದಿಸಿರುವ ಒಂದೇ ಒಂದು ನಿದರ್ಶನವಿದೆಯಾ? ತಾವು ಸ್ಥಾಪಿರತಕ್ಕಂತಹ ಬಹುದೊಡ್ಡ ಸಾಮ್ರಾಜ್ಯ ಕುಸಿಯುತ್ತೆ ಅನ್ನುವ ಭೀತಿಯಲ್ಲಿ ಜಾತಿಯ ಗುರಾಣಿಯನ್ನಿಡಿದು ಇವತ್ತಿವರು ಹೊರಟಿರೋದು ಶೋಷಿತ ಸಮುದಾಯಗಳ ಆದಿಯಾಗಿ ಆಯಾ ಸಮುದಾಯಗಳಲ್ಲಿರ್ತಕ್ಕಂತಹ ಬಡವರನ್ನು, ನಿರ್ಗತಿಕರನ್ನು, ಇನ್ನೂ ಕೂಡ ಆ ಸಮುದಾಯದಲ್ಲಿಯೇ ಮುಖ್ಯವಾಹಿನಿಗೆ ಬರದೇ ಇರತಕ್ಕಂತಹ ಜನರನ್ನು ಕೂಡ ಇವರು ವ್ಯವಸ್ಥಿತವಾಗಿ ಹತ್ತಿಕ್ಕುತ್ತಾ ಇದ್ದಾರೆ. ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕಿದೆ. ಕಾಂತರಾಜು ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಅದನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಿ, ಅಂಕಿ ಅಂಶಗಳು ಹೊರ ಬರಲಿ, ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ಸಾರ್ವಜನಿಕ ಚರ್ಚೆಗೆ ಒಳಪಡಿಸಲಿ, ಜನರೇ ತೀರ್ಮಾನ ಮಾಡಲಿ. ಎಲ್ಲೋ ಒಂದು ಕಡೆ ಕೂತ್ಕೊಂಡು, ಯಾವುದೋ ಸಂಘದ ಕಚೇರಿಯಲ್ಲಿ ಕೂತ್ಕೊಂಡು, ಯಾವುದೋ ಮಠದಲ್ಲಿ ಕೂತ್ಕೊಂಡು ಸರ್ಕಾರವನ್ನು ಯಾಕೆ ಇವರು ರೂಲ್ ಮಾಡ್ಬೇಕು?
ಇವ್ರಿಗೇನು ಅರ್ಹತೆ ಇದೆ ರೂಲ್ ಮಾಡೋದಕ್ಕೆ? ಆ ಸಮುದಾಯಗಳ ಕಷ್ಟ, ನೋವು, ನಲಿವುಗಳಿಗೆ ಇವ್ರು ಎಂದಾದ್ರೂ ಭಾಗಿಯಾಗಿದ್ದಾರಾ? ಸರ್ಕಾರ ಕೊಡುವ ಸವಲತ್ತುಗಳನ್ನ ಅನುಭವಿಸ್ಕೊಂಡು ಆ ಸಮುದಾಯದ ಜನರು ಈಗಲೂ ಕೂಡ ಕಾಲಿಗೆ ಚಪ್ಪಲಿ ಧರಿಸದೆ ಜೀವನ ನಡೆಸ್ತಾ ಇದ್ದಾನೆ, ಸರಿಯಾಗಿ ಹೊಟ್ಟೆಗೆ 3 ಹೊತ್ತು ಸಿಗದೆ ಜೀವನ ನಡೆಸ್ತಾ ಇದ್ದಾರೆ. ಆ ರೀತಿಯ ಸಮುದಾಯಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನೆರವಿಗೆ ನಿಲ್ಲಬೇಕಾದಂತಹ ಸಮುದಾಯಗಳು ಇವತ್ತು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಅವರ ಸಂಕುಚಿತ ಮನೋಭಾವನೆಯನ್ನು ತೋರಿಸ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಕೂಡ ಕಾಂತರಾಜು ಆಯೋಗದ ವರದಿ ಅವೈಜ್ಞಾನಿಕನ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?